ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಬ್ಬೊಬ್ರು ಒಂದೊಂದ್ ಕಡೆ ಒಂದೊಂದ್ ತರ ಬೇವು ಬೆಲ್ಲ ಮಾಡ್ತಾರೆ. ಇದು ನಮ್ಮ ಕಡೆ ಮಾಡುವಂತಹ ಬೇವು ಬೆಲ್ಲದ ರೆಸಿಪಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ಬೇವು ಬೆಲ್ಲ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಹುರಿಗಡಲೆ 1 ಕಪ್ಪು, ಪೌಡರ್ ಬೆಲ್ಲ ಅರ್ಧ ಕಪ್ಪು, ಕೊಬ್ಬರಿ ತುರಿ ಅರ್ಧ ಕಪ್ಪು, ಬಿಳಿ ಎಳ್ಳು 1 ಟೇಬಲ್ ಸ್ಪೂನು, ಏಲಕ್ಕಿ 3, ಬಾದಾಮಿ 4, ಗೋಡಂಬಿ 4, ಬೇವಿನ ಎಲೆ 4, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇವಿನ ಹೂವು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ನ ಬಿಸಿಗೆ ಇಟ್ಟು ಹುರಿಗಡಲೆನ ಹಾಕಿ ಲೈಟ್ ಆಗಿ ಫ್ರೈ ಮಾಡಿ. 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಜಾಸ್ತಿ ಫ್ರೈ ಮಾಡಬೇಡಿ. ಹುರಿಗಡಲೆ ಕಲರ್ ಚೇಂಜ್ ಆಗಬಾರ್ದು. ಸ್ವಲ್ಪ ಫ್ರೈ ಆದ್ರೆ ಸಾಕಾಗತ್ತೆ. ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಹುರಿಗಡಲೆನ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಈಗ ಒಂದು ಮಿಕ್ಸಿ ಜಾರಿಗೆ ಬೇವಿನ ಎಲೆ, ಹುರಿದು ಇಟ್ಟಿರೋ ಹುರಿಗಡಲೆ, ಪೌಡರ್ ಬೆಲ್ಲ, ಪೌಡರ್ ಏನ್ ಮಾಡಿಟ್ಕೊಂಡಿದ್ನಲ್ಲ ಆ ಬೆಲ್ಲನ ಹಾಕೊಳ್ಬೇಕು. ಏಲಕ್ಕಿನ ಬಿಡಿಸಿ ಹಾಕೊಳ್ಬೇಕು. 4 ಏಲಕ್ಕಿ ತಗೊಂಡಿದೆ, ಅದನ್ನ ಬಿಡಿಸ್ಬಿಟ್ಟು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡ್ಕೊಂಡ್ಮೇಲೆ ಈಗ ಒಂದು ಬೌಲಿಗೆ ಹಾಕೊಳ್ಬೇಕು. ಬೌಲಿಗೆ ಹಾಕೊಂಡ ಮೇಲೆ ಬೇವಿನ ಹೂವು, ಸಣ್ಣಗೆ ಚಾಪ್ ಮಾಡ್ಕೊಂಡಿಟ್ಟಿರೋ ಬಾದಾಮಿ, ಸಣ್ಣಗೆ ಚಾಪ್ ಮಾಡಿರೋ ಗೋಡಂಬಿ, ಬಿಳಿ ಎಳ್ಳು, ಕೊಬ್ಬರಿ ತುರಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊಬ್ಬರಿ ತುರಿ ಹಾಕೋದ್ರಿಂದ ಬೇವು ಬೆಲ್ಲ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲ ರೆಡಿ ಆಗಿದೆ. ನೀವು ಈ ಯುಗಾದಿ ಹಬ್ಬಕ್ಕೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ.